ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಲಾಯಿತು. ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅದನ್ನ ಅಂತ ಹೇಳಿ ಇವರು ಹೇಳಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದೆ ಯಾವ ರೀತಿಯಾದಂಥ ವಾದ ನಡೀತಾ ಇದೆ ಅಂತ ಹೇಳಿ. ಒಂದು ಕಡೆ ದರ್ಶನ್ ಪರವಾಗಿ, ಮತ್ತೊಂದು ಕಡೆ ಆರೋಪಿ ಆರ್ ನಾಗರಾಜು ಅವರ ಪರವಾಗಿ ಸಂದೇಶ್ ಚೌಟಾ ಇಲ್ಲಿ ವಾದವನ್ನು ಮಾಡ್ತಾ ಇರೋದು. ಸಂದೇಶ್ ಚೌಟಾ ಕೂಡ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲೆಲ್ಲಿ ಎಡವಿದಾರೋ ಈ ಒಂದು ಪ್ರಕರಣದಲ್ಲಿ, ತನಿಖೆಯಲ್ಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಎತ್ತುತ್ತಾ ಇರೋದು ಸಂದೇಶ್ ಚೌಟಾ. ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲೇ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿನೇ ಪೊಲೀಸರು ಎಡವಿದ್ದಾರೆ. ಬಂಧನ ಮಾಡುವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿಲ್ಲ ಪೊಲೀಸ್ನವರು. ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಇವರು. ಯಾಕೆ ಅನ್ನೋದು ಸಂದೇಶ್ ಚೌಟಾ ಅವರ ಪ್ರಶ್ನೆ. ಬಂಧನದ ಬಗ್ಗೆ ಉಲ್ಲೇಖ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಆದರೆ ಬಂಧನದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಪೊಲೀಸ್ನವರು, ಇದು ಪ್ರಶ್ನೆ. ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟಾ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಇನ್ನು ಶೆಡ್ನಲ್ಲಿ ಡ್ರೈವರ್ ಆಗಿದ್ದ ಪುನೀತ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಹಲ್ಲೆ ನಡೆಸಿದ ಸ್ಥಳದ ಬಗ್ಗೆ ಪುನೀತ್ ಹೇಳಿಕೆ ನೀಡಿದ್ದಾನೆ. ಆದರೆ ಪುನೀತ್ ಹೇಳಿಕೆಯಲ್ಲಿ ದ್ವಂದ್ವ ಎದ್ದು ಕಾಣ್ತಾ ಇದೆ. ಇದನ್ನು ಗಮನಿಸಿದರೆ ಪುನೀತ್ ಸ್ವಇಚ್ಛೆಯ ಹೇಳಿಕೆನಾ ಅಂತ ಹೇಳಿ ಅನುಮಾನ ಇದೆ ಅಂತ ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ಜೂನ್ 11ರಂದು A13 ದೀಪಕ್ನನ್ನ ಬಂಧಿಸಲಾಗುತ್ತೆ. A13 ದೀಪಕ್ ಸ್ವಇಚ್ಛೆ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಸಾಕ್ಷಿಗಳಾದ ಕಿರಣ್, ನರೇಂದ್ರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆ ದಾಖಲು ಮಾಡಿದ್ದಾರೆ. ಮಂದಿ ಹೇಗೆ ಹಲ್ಲೆ ಮಾಡಿದ್ರು ಅಂತ ಇವರು ಹೇಳಿದ್ದಾರೆ. ಜೊತೆಗೆ ಮುಂದುವರಿಸಿ, ಅಂದರೆ ವಾದವನ್ನು ಮುಂದುವರಿಸಿ, ಶೆಡ್ನಲ್ಲಿ ಡ್ರೈವರ್ ಆಗಿದ್ದ ಪುನೀತ್ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸ್ನವರು. ಹಲ್ಲೆ ನಡೆಸಿದ ಸ್ಥಳದ ಬಗ್ಗೆ ಪುನೀತ್ ಹೇಳಿಕೆ ನೀಡಿದ್ದಾನೆ. ಆದರೆ ಪುನೀತ್ ಹೇಳಿಕೆಯಲ್ಲಿ ದ್ವಂದ್ವ ಎದ್ದು ಕಾಣ್ತಾ ಇದೆ, ಸ್ಪಷ್ಟವಾಗಿಲ್ಲ ಆತನ ಹೇಳಿಕೆ. ಇದನ್ನು ನಾವು ಗಮನಿಸಿದಾಗ ಪುನೀತ್ ಸ್ವ ಇಚ್ಛೆಯ ಹೇಳಿಕೆಯನ್ನ ಕೊಟ್ಟಿದ್ದ ಈ ಹೇಳಿಕೆ ಅಥವಾ ಆತ ಕೊಟ್ಟ ಅಂದ್ರೆ ಅಮಲನ್ನ ನಾವು ಗಮನಿಸ್ತಾ ಇದ್ರೆ ಎಲ್ಲ ಸಿಕ್ಕಾಪಟ್ಟೆ ಗೊಂದಲ ಕಾಣಿಸ್ತಾ ಇದೆ. ಹಾಗಾಗಿ ಇದು ಆತನ ಸ್ವ ಇಚ್ಛೆ ಹೇಳಿಕೆನಾ ಅಂತ ಹೇಳಿ ಇಲ್ಲಿ ನಮಗೆ ಅನುಮಾನ ಮೂಡ್ತಾ ಇದೆ ಅಂತ ವಕೀಲ ಸಂದೇಶ್ ಚೌಟಾ ಹೇಳ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಸಾಕ್ಷಿಯ ಬಗ್ಗೆ ಅಥವಾ ಸಾಕ್ಷಿಯ ಹೇಳಿಕೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ತನಿಖೆಯ ಬಗ್ಗೆನೂ ಕೂಡ, ಪೊಲೀಸರ ತನಿಖೆಯ ಬಗ್ಗೆನೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿರುವುದು ಒಂದು ಕಡೆ ಸಿ ವಿ ನಾಗೇಶ್, ಮತ್ತೊಂದು ಕಡೆ ಸಂದೇಶ್ ಚೌಟಾ. ಆರೋಪಿಗಳ ವಕೀಲರೇನಿದ್ದಾರೆ ಇವರು ಪೊಲೀಸರ ತನಿಖೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಶೆಡ್ನಲ್ಲಿ ಡ್ರೈವರ್ ಆಗಿದ್ದಂಥ ಪುನೀತ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹಲ್ಲೆ ನಡೆಸಿದ ಸ್ಥಳದ ಬಗ್ಗೆ ಪುನೀತ್ ಹೇಳಿಕೆಯನ್ನು ನೀಡಿದ್ದಾನೆ. ಆದರೆ ಪುನೀತ್ ಹೇಳಿಕೆಯಲ್ಲಿ ದ್ವಂದ್ವ ಎದ್ದು ಕಾಣ್ತಾ ಇದೆ, ನಮಗೆ ಗೊಂದಲ ಆಗ್ತಾ ಇದೆ ಅದರಲ್ಲಿ. ಇದನ್ನು ಗಮನಿಸಿದಾಗ ಪುನೀತ್ ಸ್ವ ಇಚ್ಛೆಯ ಹೇಳಿಕೆ ಕೊಟ್ಟಿದ್ದಾನಾ ಅನ್ನೋ ಅನುಮಾನ ನಮಗೆ ಕಾಡ್ತಾ ಇದೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡನೆ